ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಗೋಬಿ ಮಂಚೂರಿ. ಫಸ್ಟು ಒಂದು 4 ಸ್ಪೂನು ಮೈದಾ, ಒಂದು 5 ಸ್ಪೂನು ಕಾರ್ನ್ಫ್ಲೋರು, ಒಂದು ಅರ್ಧ ಸ್ಪೂನು ಉಪ್ಪು, ಅರ್ಧ ಸ್ಪೂನ್ ಪೆಪ್ಪರು, ಇದೆಲ್ಲ ನೀಟಾಗಿ ಕಲಿಸ್ಕೋಬೇಕು. ತುಂಬ ತೆಳ್ಳಗೆ ಕಲಿಸ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಕಲಿಸ್ಕೋಬೇಕು. ಅದಕ್ಕಿರಬೇಕು. ಇವಾಗ ಹೂಕೋಸ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಕಾದಿದ ಎಣ್ಣೆ ಒಂದೊಂದೇ ಎಣ್ಣೆ ಬಿಡಬೇಕು. ಇದು ಈ ಥರ ಬೇಯಬೇಕು. ಗೋಬಿ ಬೆಂದಮೇಲೆ ಇಟ್ಬಿಡೋಣ. ಇವಾಗ ಇದು ಈ ಥರ ಬೆಂದಿದೆ. ನೆಕ್ಸ್ಟು ಬಾಣಲಿ ಇಟ್ಟು ಎಣ್ಣೆ ಹಾಕೋಣ. 1-2 ಸೌಟು, ಇದರಲ್ಲಿ 1 ಸೌಟು ಎಣ್ಣೆ ಹಾಕಿದರೆ ಸಾಕು. ಎಣ್ಣೆ ಕಾದಿದೆ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿರಬೇಕು. ನೆಕ್ಸ್ಟ್ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಬಿಟ್ಟು ಈ ಥರ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. 1-2 ಕಟ್ ಮಾಡಿರೋದು. ಈ ಥರ ಫ್ರೈ ಆದಮೇಲೆ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ, ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ವೈಟ್ ಪೇಪರು, ಸ್ವಲ್ಪ ಧನಿಯಾ ಪುಡಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ 1 ಲೋಟ ನೀರು, 1 ಅರ್ಧ ಲೋಟ, ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ, ಸ್ವಲ್ಪ ಉಪ್ಪು ಫಸ್ಟು ಹಾಕಿದ್ದೀವಿ, ಸ್ವಲ್ಪನೇ ಹಾಕಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಗೋಬಿ ಹಾಕೋಣ. ಗೋಬಿ ಇವಾಗ ರೆಡಿಯಾಗಿದೆ. ಸರ್ವ್ ಮಾಡೋಣ. ಗೋಬಿ ಮಂಚೂರಿ ರೆಡಿಯಾಗಿದೆ. ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.